ಮಾರ್ಕೆಟಲ್ಲಿ ಸಿಗುವಂಥ ಸಾಕಷ್ಟು ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡಿ ಕೂಡ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆ ಸನ್ಸ್ಕ್ರೀನಿಂದ ನಿಮ್ಮ ಸ್ಕಿನ್ಗೆ ಆಗ್ತಿಲ್ಲ ಅಂತ ಹೇಳಿದರೆ, ಇವತ್ತು ನಾನು ನನಗೆ ಒಂದು ಒಳ್ಳೆ ರೀತಿಯಾದಂಥ ವರ್ಕ್ ಆದಂಥ ಸನ್ಸ್ಕ್ರೀನ್ನ ಸಜೆಸ್ಟ್ ಮಾಡ್ತಿದ್ದೇನೆ. ಅದೇ ಬಯೋಡರ್ಮಾ ಫೋಟೋಡರ್ಮಾ ಸ್ಪಾಟ್ ಏಜ್ ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ನ ನನಗೆ ಡರ್ಮಟಾಲಜಿಸ್ಟ್ ಒಬ್ಬರು ಸಜೆಸ್ಟ್ ಮಾಡಿದ್ದು. ಸೊ ನಾನು ಲಾಸ್ಟ್ 6 ಮಂತ್ಸಿಂದ ಯೂಸ್ ಮಾಡ್ತಿದ್ದೇನೆ. ದ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ಇದಕ್ಕೂ ಮುಂಚೆ ನಾನು ಸಾಕಷ್ಟು ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡಿದ್ದೆ. ಅದೇನಾಗ್ತಿತ್ತಂತ ಹೇಳಿದರೆ, ನಾನಿವಾಗ ಸನ್ಸ್ಕ್ರೀನ್ನ ಯಾಕೆ ಯೂಸ್ ಮಾಡೋದು, ಸನ್ಗೆ ಹೋದಾಗ ಅದರಿಂದ ನಮಗೆ ಬರುವಂಥ UV ರೈಸ್ ಎಲ್ಲ ಸ್ಕಿನ್ಗೆ ಎಫೆಕ್ಟ್ ಆಗಬಾರ್ದು, ಸನ್ ಬರ್ನ್ ಆಗಬಾರ್ದು ಅಂತ ಯೂಸ್ ಮಾಡೋದು. ಬಟ್ ನಾನು ಯೂಸ್ ಮಾಡ್ತಾ ಇರುವಂಥ ಸನ್ಸ್ಕ್ರೀನ್ಗಳು ನಾನು ಎಷ್ಟೇ ಯೂಸ್ ಮಾಡಿದರೂ ಅಥವಾ ಮೂರು ಗಂಟೆ ಬಿಟ್ಟು ಅದನ್ನು ಪುನಃ ರೀಅಪ್ಲೈ ಮಾಡಿದರೂ ಕೂಡ ಆ ಸನ್ಸ್ಕ್ರೀನಿಂದ ನನಗೆ ಯಾವುದೇ ರೀತಿಯಾದಂಥ ಎಫೆಕ್ಟೇ ಸಿಗ್ತಿರ್ಲಿಲ್ಲ ಇತ್ತು. ಒಂದೇ ಪಿಗ್ಮೆಂಟೇಷನ್ ಆಗೋದು, ಡಾರ್ಕ್ ಸ್ಪಾಟ್ ಆಗೋದು, ನನಗೆ ಫ್ರೆಕಲ್ಸ್ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ. ಸೊ ಇದೆಲ್ಲ ರಿಪೀಟ್ ಆಗ್ತಾ ಇತ್ತು. ಸೊ ನಾನು ರೀಸೆಂಟಾಗಿ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ನಲ್ಲ, ಆವಾಗ ನನ್ನ ಸ್ಕಿನ್ನಲ್ಲೇ ವೇರಿಯಸ್ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್, ಇದರಲ್ಲಿಂದ ಉಂಟಾಗಿರುವಂತಹ ಕಪ್ಪು ಕಲೆಗಳು ಸಹ ಕಾಲಕ್ರಮೇಣವಾಗಿ ಕಮ್ಮಿ ಆಗ್ತಾಯಿದೆ. ಹಾಗೆಯೇ ಸ್ಕಿನ್ ಬ್ರೈಟಾಗಿ ವೈಟ್ ಆಗ್ತಾಯಿದೆ. ಇವಾಗ ನಾವು ಸನ್ಸ್ ಪ್ರೊಟೆಕ್ಷನ್ನ ಯೂಸ್ ಮಾಡುವಾಗ ಅದು ಕಂಪ್ಲೀಟ್ಲಿ ನಮಗೆ ಸೂರ್ಯನಿಂದ ಪ್ರೊಟೆಕ್ಷನ್ ಕೊಟ್ಟಾಗ ಆಟೋಮ್ಯಾಟಿಕ್ಲಿ ಸ್ಕಿನ್ ಬ್ರೈಟ್ ಆಗುತ್ತೆ. ಈ ಸನ್ಸ್ಕ್ರೀನ್ ನಮಗೆ ವೆರಿ ಹೈ ಎಕ್ಸಲೆಂಟ್ ಪ್ರೊಟೆಕ್ಷನ್ನ ಕೊಡುತ್ತೆ. ಬರ್ನ್, ಪ್ರೀಮೆಚ್ಯೂರ್ ಏಜಿಂಗ್, ಸ್ಕಿನ್ ಡ್ಯಾಮೇಜ್ ಇವುಗಳಿಗೆ ಕಾರಣವಾಗಿರುವಂಥ ಮುಖ್ಯವಾದ UVA, UVB ಈ ಕಿರಣಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ. ಸಾಮಾನ್ಯ ಜನರಿಗೆ ಈ ಫ್ರೆಕಲ್ಸ್ ಅಂದರೆ ಏನು ಎಂತ ಗೊತ್ತಿರಲ್ಲ. ಗೊತ್ತಿರುವವರು ಓಕೆ, ಗೊತ್ತಿಲ್ಲದಿರೋರಿಗೆ ನಾನು ಹೇಳ್ತಾ ಇರುವಂಥದ್ದು, ಈ ಸೂರ್ಯನ ಕಿರಣಗಳಿಗೆ ನಾವು ಜಾಸ್ತಿ ಹೋದಾಗ ಅಥವಾ ಮೊಬೈಲ್ನ ನೋಡೋದ್ರಿಂದ, ಕಂಪ್ಯೂಟರ್ನ ನೋಡೋದ್ರಿಂದ UV ರೈಸ್ ಇವೆಲ್ಲ ಬಿಡುಗಡೆ ಆಗುತ್ತೆ. ಇದರೆಲ್ಲದರಿಂದನೂ ನಮ್ಮ ಮುಖದಲ್ಲಿ ಮೂಗು ಹತ್ತಿರ ಇರ್ಬೋದು, ಕೆನ್ನೆ ಹತ್ತಿರ ಇರ್ಬೋದು, ಒಂದು ಕಪ್ಪಂತ ಅಲ್ಲ, ಕಂದು ಬಣ್ಣದ ಡಾಟ್ ಆಗಿರುವಂಥ ಮೆಚ್ಚೆ ಥರ ಒಂದು ಕಲೆ ಇರುತ್ತೆ. ಅದನ್ನು ಫ್ರೆಕಲ್ಸ್ ಅಂತ ಕರೀತಾರೆ. ಈ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡೋದ್ರಿಂದ ಈ ಫ್ರೆಕಲ್ಸನ್ನು ನಾವು ನಮ್ಮ ಸ್ಕಿನ್ಗೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಬೋದು. ಈ ಸನ್ಸ್ಕ್ರೀನಲ್ಲಿ ವೈಟಮಿನ್ C ಇದೆ, ವೈಟಮಿನ್ E ಇದೆ. ಹಾಗೆ ಇದು ಎನ್ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಅಲ್ಲದೆ ನಮ್ಮನ್ನು UV ರೇಸಿಂದ ಸಹ ಪ್ರೊಟೆಕ್ಟ್ ಮಾಡುತ್ತೆ. SPF 50+ ಇದೆ. ಹಾಗೆ UVA, UVB ಇವೆರಡನ್ನೂ ಅವಾಯ್ಡ್ ಮಾಡುತ್ತೆ. ಕಾಸ್ಟ್ ಬಂದುಬಿಟ್ಟು 1899 ಇದೆ. ಆನ್ಲೈನಲ್ಲೆಲ್ಲ ಕಮ್ಮಿ ಸಿಗ್ತದೆ ಅಂತ ನೀವು ಆನ್ಲೈನ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡೋದನ್ನೆಲ್ಲ ಮಾಡಬೇಡಿ. ಬಿಕಾಸ್ ಇದು ಫೇಸಿಗೆ ಅಪ್ಲೈ ಮಾಡಿರೋದ್ರಿಂದ ತುಂಬ ಸೂಕ್ಷ್ಮವಾದ ಕ್ರೀಮ್ ಆಗಿದೆ. ಸೊ ನನ್ನ ಪ್ರಕಾರ ಮೆಡಿಕಲ್ಲಿಗೆ ಹೋಗಿ ಪರ್ಚೇಸ್ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ನಿಮಗೆ ಮೆಡಿಕಲಲ್ಲಿ ಸಿಗಲಿಲ್ಲ ಅಂದರೆ ಈ ಸ್ಕಿನ್ ಡಾಕ್ಟರ್ ಶಾಪ್ ಇರುತ್ತಲ್ವ, ಅಲ್ಲಿ ಇರುತ್ತೆ. ಈ ಸನ್ಸ್ಕ್ರೀನ್ ಬೇರೆ ಸನ್ಸ್ಕ್ರೀನ್ ಥರ ವೈಟ್ ಕಾಸ್ಟ್ ಎಲ್ಲ ಬಿಡಲ್ಲ. ಮುಖದಲ್ಲಿ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ಗ್ಲೋ ಕೈಂಡ್ ಆಫ್ ಎಫೆಕ್ಟ್ ಕೊಡುತ್ತೆ. ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಈ ಕ್ರೀಮ್ ಯೂಸ್ ಮಾಡಿ ಆದಮೇಲೆ. ಸೊ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಪ್ಲೀಸ್ ಒಂದ್ಸಲ ಡರ್ಮಟಾಲಜಿಸ್ಟ್ ಹತ್ರ ಕೇಳಿ ಆಮೇಲೆ ಇದನ್ನು ಬಳಸಿ. ಹಾಗೇನೂ ತೊಂದರೆ ಇಲ್ಲ ಅಂದರೆ ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಎಫೆಕ್ಟ್ ನನಗಾಗಲಿಲ್ಲ. ನೋಡ್ಕೊಂಡು ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್.